ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ರೆಸಿಪಿ ತರಕಾರಿ ಬೇಳೆ ಸಾರು. ತರಕಾರಿ ಬೇಳೆ ಸಾರನ್ನು ಅತ್ಯಂತ ರುಚಿಕರವಾಗಿ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಬನ್ನಿ, ಮೊದಲಿಗೆ ನಾನು ಎಲ್ಲ ತರಕಾರಿಗಳನ್ನು ನಾನು ನೀಟಾಗಿ ಹೆಚ್ಕೋತಾ ಇದ್ದೀನಿ. ಅದಕ್ಕೂ ಮೊದಲು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ತರಕಾರಿಗಳನ್ನು ಕೂಡ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ತರಕಾರಿಗಳನ್ನು ಹೆಚ್ಚಿ ನಾನು ಹಾಕ್ತಾಯಿದ್ದೀನಿ. ಇದರಿಂದ ತೊಳೆಯಲಿಕ್ಕೆ ನನಗೆ ತುಂಬ ಈಸಿ ಆಗುತ್ತೆ. ಈಗ ನಾವು ಯಾವ ತರಕಾರಿ ಬೇಕಾದರೂ ಕೂಡ ತೊಗೋಬೋದು. ಬೇಳೆ ಸಾರಿಗೆ ಸರಿ ಹೊಂದುವಂತಹ, ತೊಗರಿಬೇಳೆಗೆ ಸರಿ ಹೊಂದುವಂಥ ತರಕಾರಿಗಳನ್ನು ನಾವು ತಗೊಂಡು ಮಾಡಿದ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟು ಹಾಗೂ ಒಂದು ಗೆಡ್ಡೆಕೋಸು ಮತ್ತು ಸ್ವಲ್ಪ ಬೀನ್ಸನ್ನು ತೊಗೊಂಡಿದ್ದೀನಿ. ಒಂದು 5 ತರಕಾರಿಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇವಿಷ್ಟು ತರಕಾರಿಗಳನ್ನು ತೊಳೆದಿಟ್ಕೋಬೇಕು. ಹಾಗೆಯೇ 2 ಟೊಮೊಟೊ ಹಣ್ಣುಗಳನ್ನು ತೊಳೆದು ಅದನ್ನು ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿನೂ ಕೂಡ ಈಗಲೇ ಹೆಚ್ಚಿಟ್ಕೊಳ್ಬೇಕಾಗುತ್ತೆ. ನಾನೊಂದು ಪ್ಲೇಟಿಗೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಅದೇ ರೀತಿ ಈರುಳ್ಳಿನ ಕೂಡ ಈಗ ಹೆಚ್ಕೊತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಟೊಮೊಟೊ ಹಣ್ಣನ್ನು ಎತ್ತಿಟ್ಕೊಂಡಂತಹ ಪ್ಲೇಟಿಗೆ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಹಸಿರು ಮೆಣಸಿನಕಾಯಿ ಕೂಡ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ಚೆನ್ನಾಗಿ ತೊಳೆದು ಅದನ್ನು ಒಂದು ಚಿಕ್ಕ ಬೌಲ್ನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಇಡ್ತಾ ಇದ್ದೇನೆ. ಅದರಲ್ಲಿ ತೊಳೆದಿಟ್ಟುಕೊಂಡಿರ್ತಕ್ಕಂತಹ ತೊಗರಿಬೇಳೆಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ತರಕಾರಿಗಳನ್ನು ಕೂಡ ತೊಳೆದು ಅದನ್ನು ಕುಕ್ಕರ್ನಲ್ಲಿ ಸೇರಿಸ್ಬೇಕಾಗುತ್ತೆ. ಅದೇ ರೀತಿ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಟೊಮೊಟೊವನ್ನು ಕೂಡ ಈ ಸಮಯದಲ್ಲಿ ಸೇರಿಸ್ತಾ ಇದ್ದೇನೆ. ಹಾಗೆ 2 ಹಸಿರು ಮೆಣಸಿನಕಾಯಿ ಕೂಡ. ಈಗ ಇದಕ್ಕೆ ನಾನು 2 ಉದ್ದನೆಯ ಲೋಟದಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. 2 ಲೋಟ ನೀರನ್ನು ಹಾಕಿದ ನಂತರ ಇದನ್ನು ಬೇಯಲಿಕ್ಕೆ ಇಡಬೇಕು. 3 ವಿಷಲ್ ಬಂದರೆ ಸಾಕಾಗುತ್ತೆ. ತರಕಾರಿ ಮತ್ತು ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಕುಕ್ಕರ್ ಬಿಟ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಒಂದು ದೊಡ್ಡ ಕಡಾಯಿಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಾಗೆ ಜೊತೆಗೆ ಒಣಮೆಣಸಿನ್ಕಾಯಿ, ಕರಿಬೇವನ್ನು ಕೂಡ ಸೇರಿಸಿ ನಿಧಾನವಾಗಿ ಫ್ರೈ ಮಾಡೋಣ. ಇದು ನಿಧಾನವಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಆಗಬೇಕು. ಇದಾದ ನಂತರ ನಾನು ಇದಕ್ಕೆ ಸಾಂಬಾರು ಪೌಡರನ್ನ ಸೇರಿಸ್ತಾ ಇದ್ದೇನೆ. ನಾನು ಇಲ್ಲಿ 2 ಸ್ಪೂನ್ ಸಾಂಬಾರು ಪೌಡ್ರನ್ನ ತೊಗೊಂಡಿದ್ದೇನೆ. ಹಾಗೆ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ನಾನು ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡೋಣ. ಈಗ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ಅಂದರೆ ಒಂದು 1/4 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೇನೆ. ಹಾಗೆಯೇ ನಿಧಾನಕ್ಕೆ ಅದನ್ನು ಫ್ರೈ ಮಾಡ್ಕೊತಾ ಇರಬೇಕು. ತಳ ಒತ್ತದ ಹಾಗೆ ಅದನ್ನು ಹಾಗೆ ಕೈ ಆಡಿಸ್ತಾ ಇರಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲಿ ಸೇರಿಸ್ತಾ ಇದ್ದೇನೆ. ನಾನು ಹರಳುಪ್ಪನ್ನು ಇಲ್ಲಿ ತಗೊಂಡಿದ್ದೆ. ಹಾಗೆ ಈಗಾಗಲೇ ನಾವು ನೆನೆಸಿಟ್ಟುಕೊಂಡಂತಹ ಹುಣಸೆಹಣ್ಣನ್ನು ನಾನು ಅದರ ಜ್ಯೂಸನ್ನು ಸೇರಿಸ್ತಾ ಇದ್ದೇನೆ. ಹುಣಸೆಹಣ್ಣಿನ ರಸವನ್ನು ಸೇರಿಸಿದ ನಂತರ ಹಾಗೆ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ನಾವು ಕೈ ಆಡಿಸ್ಬೇಕಾಗುತ್ತೆ. ಇದಾದ ನಂತರ ಈಗಾಗಲೇ ನಾವು ಕುಕ್ಕರ್ನಲ್ಲಿ ಬೇಯಿಸಿಟ್ಟುಕೊಂಡಿರ್ತಕ್ಕಂತಹ ಬೇಳೆ ಮತ್ತು ತರಕಾರಿ ಹೇಗೆ ಬೆಂದಿದೆ ಅಂತ ನೋಡೋಣ. ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ. ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿದೆ ಕೂಡ. ಈಗ ಈ ಒಂದು ಮಿಶ್ರಣವನ್ನು ನಾವು ಈ ಒಂದು ಮಸಾಲೆಯೊಂದಿಗೆ ಸೇರಿಸ್ಬೇಕಾಗುತ್ತೆ. ತರಕಾರಿ ಮತ್ತು ಬೇಳೆಯನ್ನು ಈಗ ಈ ಮಸಾಲೆಗೆ ನಾವು ಸೇರಿಸ್ಬೇಕಾಗುತ್ತೆ. ಇದನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕಂದರೆ ತರಕಾರಿ ಬೇಳೆಯೊಂದಿಗೆ ಮಸಾಲೆ ಕೂಡ ಚೆನ್ನಾಗಿ ಹೊಂದಿಕೆ ಆಗಬೇಕಾಗುತ್ತೆ. ಈಗ ಸಾಂಬಾರು ಸ್ವಲ್ಪ ನಮಗೆ ತೆಳುವಾಗಬೇಕು ಅಂದರೆ ನೀರನ್ನು ಈ ಒಂದು ಟೈಮ್ನಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ. ಗಟ್ಟಿಯಾಗಿ ಇರಲಿ ಅಂತಂದರೆ ನೀರೇನು ಸೇರಿಸ್ಕೊಳ್ಳೋದು ಅಗತ್ಯ ಇರಲ್ಲ. ನನಗೆ ಸಾಂಬಾರು ಈ ರೀತಿಯಾಗಿ ಮೀಡಿಯಮಾಗಿ ಇರಬೇಕು, ಹಾಗಾಗಿ ನೀರನ್ನು ಸೇರಿಸಿದ್ದೇನೆ. ನೋಡಿ, ಸಾಂಬಾರು ಕುದೀತಾ ಇದೆ. ಈಗ ಕೊನೆಯದಾಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರು ಈಗ ರೆಡಿಯಾಗಿದೆ. ಮುದ್ದೆ ಊಟಕ್ಕೂ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಅನ್ನ ಸಾಂಬಾರು ಜೊತೆ ತುಪ್ಪನೂ ಸೇರಿದ್ರಂತೂ ಇನ್ನೂ
ಅದ್ಭುತವಾದಂತಹ ರುಚಿಯನ್ನು ಕೊಡುತ್ತೆ. ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.